ನಮ್ಮ ಚರ್ಮದ ಕೆಳಗಡೆ ಅಥವಾ ಆಲ್ಮೋಸ್ಟ್ ಎಲ್ಲ ಕಡೆನೂ ಒಂದು ಫ್ಯಾಟ್ ಲೇಯರ್ ಇರುತ್ತೆ. ಕೈಯಲ್ಲಿ 2 ಮಿಲಿಮೀಟರ್ ಇರ್ಬೋದು, ಹೊಟ್ಟೆ ಬ್ಯಾಗ್ದಲ್ಲಿ 5, 10, 15 ಮಿಲಿಮೀಟರ್ ಇರ್ಬೋದು, ಡಿಪೆಂಡಿಂಗ್ ಆನ್ ದ ಡೈಮೆನ್ಷನ್ ಆಫ್ ದ ಇಂಡಿವಿಜುವಲ್. ಅದು ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುವಾಗ ಅದು ಫ್ಯಾಟ್ ಅಂತ ಅಂತೀವಿ ನಾವು. ಈಗ ಕೆಲವು ಕಡೆ ಕಾಂಗ್ರಿಗೇಟೆಡ್ ಅಂದರೆ ಸಾಲಿಡ್ ಆಗಿಬಿಟ್ಟು ಒಂದೊಂದೇ ಜಾಗದಲ್ಲಿ ಫ್ಯಾಟ್ ಸೆಲ್ಸು ಅಗ್ರಿಗೇಟ್ ಆಗಿಬಿಡುತ್ತೆ. ದಟ್ ಈಸ್ ಕಾಲ್ಡ್ ಲೈಪೋಮಾ. ಅದು ಸಿಂಪಲ್ ಅಷ್ಟೇ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅದು ಸ್ಲೋಲಿ ಇಟ್ ವಿಲ್ ಗ್ಯಾದರ್ ನ್ಯೂ ಸೆಲ್ಸ್, ಇಟ್ ವಿಲ್ ಗ್ಯಾದರ್ ವಾಲ್ಯೂಮ್. ಈಗ ಎಲ್ಲೋ ಗಂಟೆ ಆಗಿರುತ್ತೆ, ಸಣ್ಣದಾಗಿರುತ್ತೆ, ಕ್ರಮೇಣವಾಗಿ ದೊಡ್ಡದಾಗಿ ಆಗ್ತಾ ಅದು ಆಬ್ವಿಯಸ್ ಆಗಿ ಒಂದು ಹಾಫ್ ಶರ್ಟ್ ಹಾಕ್ಕೊಳ್ತಾರೆ, ಹೆಣ್ಮಕ್ಳುಗಳಲ್ಲಿ ಬ್ಲೌಸ್ ಹಾಕ್ಕೊಳ್ತಾರೆ ಅಂದರೆ ಆಬ್ವಿಯಸ್ ಆಗಿ ದೊಡ್ಡದಾಗಿ ಕಾಣಕ್ಕೆ ಶುರು ಆಗುತ್ತೆ. ಸೊ ಅದು ಕಾಸ್ಮೆಟಿಕ್ ರೀಸನಿಂದ ಅಷ್ಟೇ ತೊಂದರೆ ಮಾಡುತ್ತದೆ. ಸಾಮಾನ್ಯವಾಗಿ ಅದರಿಂದ ಏನು ಕಷ್ಟನೂ ಆಗಲ್ಲ. ಕೆಲವರಿಗೆ ಸಿಂಗಲ್ ಸಾಲಿಟರಿ ಲೈಪೋಮಾ ಇರುತ್ತವೆ, ಕೆಲವರಿಗೆ ಮಲ್ಟಿಪಲ್ ಲೈಪೋಮಾಸ್ ಇರ್ತವೆ. ಮಲ್ಟಿಪಲ್ ಅಂದರೆ ದೇಹದ ಎಷ್ಟೊಂದು ಭಾಗದಲ್ಲಿ, ಹೊಟ್ಟೆ ಮೇಲ್ಗಡೆ ಇರ್ತದೆ, ಕಾಲುಗಳಲ್ಲಿ, ಕೈಗಳಲ್ಲಿ ಎಷ್ಟೊಂದು ಜಾಗದಲ್ಲಿ ಲೈಪೋಮಾಗಳು ಇರ್ತವೆ. ಈಗ ಇದು ಕ್ಯಾನ್ಸರ್ ಗಂಟ, ಅದರಿಂದ ಮುಂದೆ ಏನಾದರೂ ಕ್ಯಾನ್ಸರ್ ಆಗಿಬಿಡುತ್ತಾ, ಅದರಿಂದ ತೊಂದರೆನಾ, ಅದನ್ನ ಆಪ್ರೇಷನ್ ಮಾಡಬೇಕಾ? ನನಗೆ ಎಷ್ಟೋ ಪೇಷಂಟ್ಸ್ಗಳು ಬರ್ತಾರೆ, ಆ ಪೇಷಂಟ್ಗಳಿಗೆ ನಾನು ಡಿಸ್ಕರೇಜ್ ಮಾಡಿಬಿಡ್ತೇನೆ, ಇದರಿಂದ ಏನು ತೊಂದರೆ ಆಗಲ್ಲ, ಇಫ್ ಯು ವಾಂಟ್ ಟು ಲೀವ್ ವಿತ್ ದಟ್ ಯು ಕ್ಯಾನ್ ಆರಾಮ್ಸೆ ಲೀವ್, ಏನು ತೊಂದರೆ ಇಲ್ಲ. ಈಗ ಜನಗಳ ಗಂಟಾಗ್ಬಿಟ್ಟಿದೆ ಅಂದರೆ ಗಾಬರಿಯಿಂದ ಡಾಕ್ಟರ್ಗಳ ಹತ್ರ ಹೋಗ್ತಾರೆ. ಅವ್ರಿಗೆ ಒಂದು ಅಂದಾಜು ಇರಬೇಕು. ಒನ್ಸ್ ಇಟ್ ಈಸ್ ಡಯಾಗ್ನೋಸ್ಡ್ ಆಸ್ ಲೈಪೋಮಾ, ದೇ ಶುಡ್ ಫೀಲ್ ಓಕೆ, ಸೆಕ್ಯೂರ್ಡ್, ಇದೇನು ಅಂತ ದೊಡ್ಡ ಕಾಯಿಲೆ ಇಲ್ಲ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಅವರು ಬದುಕ್ಬೋದು.